ಜನವರಿ 22ಕ್ಕೆ 140 ಕೋಟಿ ಭಾರತೀಯರ ಕನಸು ನನಸಾಗ್ತಾ ಇದೆ. ಅರ್ಥಾತ್ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ಕೂಡ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗಲಿಕ್ಕಾಗೋದಿಲ್ಲ ಅಂತೇಳಿ ರಾಮ ಮಂದಿರದಿಂದ ಅಕ್ಷತೆಯನ್ನ ಪ್ರತಿ ಮನೆ ಮನೆಗೂ ಕೂಡ ತಲುಪಿಸುವಂತಹ ಕೆಲಸವನ್ನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮಾಡಿದರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನಂತೆ ಪ್ರತಿ ಮನೆಯಲ್ಲೂ ಕೂಡ ದೀಪವನ್ನು ಬೆಳಗಲಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಂತ್ರಾಕ್ಷತೆ ಬಳಿಕ ಮನೆ ಮನೆಗೆ ಮಣ್ಣಿನ ದೀಪ. ಸೋಮವಾರ ಉತ್ತರ ದಿಕ್ಕಿಗೆ ದೀಪ ಇಟ್ಟು ಪ್ರಾರ್ಥಿಸಲು ಕರೆ. ರಾಮನೂರಿನಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾನಕ್ಕೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಅಯೋಧ್ಯೆಯನ್ನ ಹೊರತುಪಡಿಸಿಯೂ ದೇಶದೆಲ್ಲೆಡೆ ಭಕ್ತಿಯ ಸಂಭ್ರಮಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ. ಈ ಮಧ್ಯೆ ಆ ಭಕ್ತಿಯನ್ನ ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಿಗಳು ಕೊಟ್ಟ ಸಲಹೆಯಂತೆ ಹಿಂದೂಪರ ಸಂಘಟನೆಗಳು ರಾಜ್ಯದಲ್ಲಿ ಅಭಿಯಾನಕ್ಕೆ ಮುಂದಾಗಿವೆ. 140 करोड़ देशवासियों को हाथ जोड़ करके प्रार्थना कर रहा हूं कि आप 22 जनवरी को जब अयोध्या में प्रभु राम विराजमान हो, अपने घरों में भी श्री राम ज्योति जलाएं, दीपावली मनाएं। 22 जनवरी की शाम पूरे हिंदुस्तान में जगमग जगमग होनी चाहिए. ಎಸ್, ಜನವರಿ 22ರಂದು ದೇಶವಾಸಿಗಳು ಭಾಗಿಯಾಗಲಾರದ ಕಾರಣ ಮನೆಯಲ್ಲಿಯೇ ಶ್ರೀರಾಮನನ್ನ ಪೂಜಿಸಿ ನಿಮ್ಮ ಮನೆಯ ಉತ್ತರ ದಿಕ್ಕಿಗೆ ದೀಪವನ್ನ ಇಟ್ಟು ಬೆಳಗಿ ಪ್ರಾರ್ಥಿಸುವಂತೆ ಪ್ರಧಾನಿಗಳು ಸಲಹೆ ನೀಡಿದ್ರು. ಅದರಂತೆ ಬೆಂಗಳೂರಿನ ಶ್ರೀರಾಮ ಸೇನೆ ಪ್ರಧಾನಿಗಳ ಸಲಹೆಯಂತೆ ಅಭಿಯಾನಕ್ಕೆ ಮುಂದಾಗಿದ್ರು. ನಗರದ ದಾಸರಹಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿರುವಂತಹ ಹಿಂದೂ ಕಾರ್ಯಕರ್ತರು ಸ್ವತಃ ತಾವೇ ಸ್ವಂತ ಖರ್ಚಿನಲ್ಲಿ ಸಿದ್ಧಪಡಿಸಿರುವಂತಹ 5 ಮಣ್ಣಿನ ದೀಪ, ದೀಪದ ಬತ್ತಿ, ದೀಪಗಳಿಗಾಗುವಷ್ಟು ಎಣ್ಣೆಯನ್ನ ಒಂದು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಮನೆ ಮನೆಗಳಿಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಮನೆ ಮನೆಗಳಿಗೆ ದೀಪದ ಬತ್ತಿ, ಎಣ್ಣೆ ಮತ್ತು ದೀಪಗಳನ್ನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮರ ದೇವಸ್ಥಾನದ ಪ್ರತಿಷ್ಠಾಪನೆ ಇದೆ. ಅದ್ರ ಪ್ರಯುಕ್ತ ನಾವು ನಮ್ಮ ನಾಯಕರಾದ ಮುನ್ರಾಜಣ್ಣವ್ರ ಮಾರ್ಗದರ್ಶನದಲ್ಲಿ ಈ ಮನೆ ಮನೆಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಇನ್ನು ಈ ದೀಪಗಳನ್ನ ತಲುಪಿಸುವುದರ ಜೊತೆಗೆ ಆ ದಿನ ಯಾವುದನ್ನ ಹೇಗೆ ಬೆಳಗಬೇಕು ಅನ್ನೋ ಸಲಹೆಯನ್ನ ಕೂಡ ಕಾರ್ಯಕರ್ತರು ನೀಡ್ತಾ ಇದ್ದಾರೆ. ಈಗಾಗಲೇ ದಾಸರಹಳ್ಳಿ ಕ್ಷೇತ್ರಾದ್ಯಂತ ಈ ಅಭಿಯಾನದ ಜೊತೆಗೆ ದೀಪ ಹಂಚುವ ಕಾರ್ಯಕ್ಕೆ ಮುಂದಾಗಿರೋ ಶ್ರೀರಾಮ ಸೇನೆ ಇನ್ನೆರಡು ದಿನಗಳ ಒಳಗೆ ಇಡೀ ಕ್ಷೇತ್ರದ ಎಲ್ಲಾ ಮನೆಗಳಿಗೂ ದೀಪ ತಲುಪಿಸೋದಕ್ಕೆ ಮುಂದಾಗಿದೆ. ಅಲ್ಲಿ ಶಾಸಕವಾಗಿ ಹೇಳಿದ್ದಾರೆ, ಅವತ್ತು ಉತ್ತರ ದಿಕ್ಕಿನಲ್ಲಿದೆ ಶ್ರೀರಾಮರ ದೇವಸ್ಥಾನ ಅಯೋಧ್ಯೆಯಲ್ಲಿ. ಹಾಗಾಗಿ ನಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿಗೆ 5 ದೀಪಗಳನ್ನ ಹಚ್ಚಿ ದೀಪವನ್ನು ಬೆಳಗಿಸಿ ಇಡೀ ದೇಶದಾದ್ಯಂತ ಒಂದು ಸಂಭ್ರಮವನ್ನು ಆಚರಣೆ ಮಾಡೋಣ ಭಕ್ತಿಯಿಂದ ಅಂತ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಮತ್ತು ಎಲ್ಲ ದೇಶದ ಜನರಿಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇದೊಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಒಟ್ಟಾರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾನ ಅಯೋಧ್ಯೆಯಲ್ಲಿ ಆಗ್ತಾ ಇದ್ರು ದೇಶದೆಲ್ಲೆಡೆ ಒಂದೇ ರೀತಿಯ ಭಕ್ತಿ ಭಾವ ವ್ಯಕ್ತವಾಗ್ತಾ ಇರೋದು ಸಂತಸದ ವಿಚಾರವೇ ಸರಿ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.